ಶ್ರೇಯಸ್ ಅಯ್ಯರ್ನ ಕೈಬಿಟ್ಟ ಕಚಡ ಸೆಲೆಕ್ಟರ್ಸ್ಗಳು ನೋಡಿ. ಹೌದು, ಈ ರೀತಿ ನಿಮಗೂ ಅನಿಸಿರ್ಬೋದು. ಯಾಕಂದರೆ ಶ್ರೇಯಸ್ ಅಯ್ಯರ್ ಅವ್ರನ್ನ 2025 T20 ಏಷ್ಯಾ ಕಪ್ಗೆ ಕೈ ಬಿಟ್ಟಿದ್ದಾರೆ. ನನಗನ್ಸಿದ್ದು ಏನಂದರೆ ಇವ್ರು ನಿಜವಾಗ್ಲೂ ಬೈತಾ ಇರೋದು ಸರಿ ಅಂತಲೇ ಅನಿಸ್ತು. ಯಾಕಂದರೆ ಇವಾಗ ನೋಡಿ, ಶಿವಮ್ ದುಬೆ ಅವ್ರನ್ನ ತೊಗೊಂಡಿದ್ದಾರೆ. ಶಿವಮ್ ದುಬೆ ಅಷ್ಟೇನು ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ IPL 2025 ಓಕೆ. ಆದರೆ ಶ್ರೇಯಸ್ ಅಯ್ಯರ್ ಅವರು ಒಬ್ಬ ಸಕ್ಸಸ್ಫುಲ್ ಕ್ಯಾಪ್ಟನ್, ಫೈನಲ್ವರೆಗೂ ಕರ್ಕೊಂಡ್ಬಂದಿದ್ರು. ಆಮೇಲೆ ಒಳ್ಳೆ ಬ್ಯಾಟಿಂಗ್ ಕೂಡ ಆಡ್ತಾರೆ, ಪ್ಲಸ್ ಮೈಂಡ್ ಸೆಟ್ ಚೆನ್ನಾಗಿದೆ. ನಮ್ಮ ಒಂದು RCBನ ಪಂಜಾಬ್ ಸೋಲಿಸಿದಾಗ ನನಗೆ ಒಂದೇ ಅನಿಸಿತ್ತು, RCB ಎಷ್ಟು ಸ್ಟ್ರಾಂಗ್ ಇತ್ತೋ ಅಷ್ಟೇ ಸ್ಟ್ರಾಂಗ್ ಪಂಜಾಬಲ್ಲಿ ನನಗೆ ಕಾಣಿಸಿದ್ದು ಶ್ರೇಯಸ್ ಅಯ್ಯರ್ ಅವ್ರು ಮಾತ್ರ. ಯಾಕಂದರೆ ಒಂಥರ ಪಾಸಿಟಿವ್ ಡೈನಮೈಟ್ ಥರ ಇದ್ರು ಅವರು. ಆಲ್ಮೋಸ್ಟ್ ನಮ್ಗೆ ಇನ್ನೇನು ಸೋಲ್ಸೇ ಬಿಟ್ರು ಅನ್ನೋ ರೇಂಜ್ಗೆ ಹೋಗ್ಬಿಟ್ಟು ನಮ್ಮ ಒಂದು RCB ಕೊನೆಗೆ ಗೆಲ್ತು. ತುಂಬ ಖುಷಿ ಆಯಿತು. ಆಫ್ಟರ್ 18 ಇಯರ್ಸ್ ನಂಬರ್ 18 ವಿನ್ನಿಂಗ್ ದ IPL ಅಂತ ಒಂದು ಕಾಮೆಂಟ್ರಿ ಬಂದು ತುಂಬ ಖುಷಿ ಆಯಿತು. ಬಟ್ ನಿಮ್ಗೇನು ಅನಿಸುತ್ತೆ ಫ್ರೆಂಡ್? ನಿಜವಾಗ್ಲೂ 2025 ಶ್ರೇಯಸ್ ಅಯ್ಯರ್ ಅವ್ರನ್ನ ಶಿವಮ್ ದೂಬೆ ಅವರ ಬದಲಾಗಿ ಆಡಿಸ್ಬೇಕಾಗಿತ್ತಾ? ಆಮೇಲೆ ಇಂಪಾರ್ಟೆಂಟ್ಲಿ ಇನ್ನೊಂದು ಮೊಹಮ್ಮದ್ ಸಿರಾಜ್ ಅವ್ರನ್ನ ಬಿಟ್ಟಿದ್ದು ಕೂಡ ತುಂಬಾ ಚರ್ಚೆಗೆ ಒಳಗಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಹೇಳಿ. ಥ್ಯಾಂಕ್ ಯು.